ಯುದ್ಧದ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಬಹಳಷ್ಟು ಜನಜೀವನ ಅಸ್ತವ್ಯಸ್ತ ಆಗೋ ಸಾಧ್ಯತೆ ಇದೆ. ಯಾವುದು ಸರ್ಕಾರ ಇರಾನ್ ಮೇಲೆ ಯುದ್ಧ ಸರ್, ಮಧ್ಯಪ್ರಾಚ್ಯ ಇರಾನ್ ಯುದ್ಧ ಅದಕ್ಕಂತೇಳಿ ಯದ್ವಾತದ್ದು ಬೆಲೆ ಏರ್ಸಕ್ಕೆ ಅಂತ ಇದೆಯಾ? ಅಲ್ಲ ಸರ್, ಅದಕ್ಕೆ ತಮ್ಮ ಸಿದ್ಧತೆ ಹೇಗಿದೆ ಅಂತ ಸರ್ಕಾರ? ನಮ್ದಲ್ರಿ ಕೇಂದ್ರ ಸರ್ಕಾರ ಮಾಡಿರೋದು ಇದು. ರಾಜ್ಯದ್ದು ಏನಾದ್ರು ರಾಜ್ಯದ್ದೇನಿಲ್ಲ, ಅವ್ರಿಗೆ ಕೊಟ್ರೆ ನಾವು ವಿತರಣೆ ಮಾಡ್ತೀವಿ ಅಷ್ಟೇ. ವಿತರಣೆ ಮಾಡೋದಷ್ಟೇ ನಮ್ಮ ಕೆಲಸ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಯಾರು ಮಾಡೋರು? ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ? ಮೊನ್ನೆ ಅವರು 10 ರೂಪಾಯಿ ಟ್ಯಾಕ್ಸ್ ನ ತೆಗೆದ್ರು ಸರ್. ಆತರ ನೀವೇನಾದ್ರು ಟ್ಯಾಕ್ಸ್ ತೆಗಿತೀರಾ ಅಂತ? ಯಾರು ಈಗ ಇವರು ಪೆಟ್ರೋಲ್ ಮೇಲೆ ತೈಲದ ಮೇಲೆ ತೆಗೆದ್ರು. ಕೇಳ್ರಿ, ಇಲ್ಲಿ ತೈಲ ನಾವು ಬೆಲೆ ಇದೆಯಲ್ಲ, ಇಲ್ಲಿ ಪಕ್ಕದ ರಾಜ್ಯಗಳಿಗೆಲ್ಲ ಹೋಲಿಕೆ ಮಾಡಿ ಬೆಲ್ಕೆ ನಮಗೆ ಅದಕ್ಕಿಂತ ಕಡಿಮೆ, ಪಕ್ಕದ ರಾಜ್ಯಗಳಿಗಿಂತ ತಮಿಳುನಾಡಿಗಿಂತ ಕಡಿಮೆ ಇದೆ, ಮಹಾರಾಷ್ಟ್ರಕ್ಕಿಂತ ಕಡಿಮೆ ಇದೆ, ಕೇರಳಕ್ಕಿಂತ ಕಡಿಮೆ ಇದೆ, ಆಂಧ್ರ ಪ್ರದೇಶಕ್ಕಿಂತ ಕಡಿಮೆ ಇದೆ. ಹಾಗಾದ್ರೆ ಏನಾಗ್ತದೆ, ಯದ್ವಾತದ್ದು ಕಮ್ಮಿ ಇದ್ಬಿಟ್ರೆ ಅಲ್ಲಿ ನಮ್ಮ ರಾಜ್ಯದಲ್ಲಿ ಬರೋದೇ ಇಲ್ಲ, ತೆರಿಗೆ ಬರೋದೇ ಇಲ್ಲ. ಆಮೇಲೆ ಅದಕ್ಕೋಸ್ಕರ ಪಕ್ಕದ ರಾಜ್ಯಗಳಿಗೆ ಹೋಲಿಕೆ ಮಾಡ್ಕೊಂಡು ಅದಕ್ಕಿಂತ ಕಡಿಮೆ, ಸ್ವಲ್ಪ ಕಡಿಮೆ ಇಡಬೇಕು. ಯಾರು ಒಳ ಮೀಸಲಾತಿಗೆ ನಾವು ಬದ್ಧವಾಗಿದ್ದೀವಿ, ಸರ್ಕಾರ ಬದ್ಧವಾಗಿದೆ.